ಅಶೋಕ್ ಚಲವಾದಿಯವರು ತಮ್ಮ ಮಕ್ಕಳ ಹುಟ್ಟುಹಬ್ಬದ ಪ್ರಯುಕ್ತ ಈ ವರ್ಷ ದೀಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆ ರಿಜಿಸ್ಟರ್ ಮಾಡಿದ್ದು, ಅದರ ಪ್ರಾರಂಭೋತ್ಸವ ಮತ್ತು ಗೌರವ ಸತ್ಕಾರ ಸಮಾರಂಭಗಳನ್ನು ಏರ್ಪಡಿಸಿದ್ದು ಅತ್ಯಂತ ಸಂತಸದಾಯಕ ಸಂದರ್ಭ. ಈ ಸಂದರ್ಭದಲ್ಲಿ 14/6/24 ಶುಕ್ರವಾರ ಸಮಯ ಸಾಯಂಕಾಲ 5 ಗಂಟೆಗೆ ಡಾಕ್ಟರ್ BR ಅಂಬೇಡ್ಕರ್ ಭವನ, ಕಂಠಿ ಸರ್ಕಲ್, ಇಳಕಲ್ನಲ್ಲಿ ಇದರ ಪ್ರಾರಂಭೋತ್ಸವವನ್ನು ನಡೆಸಲಾಗಿದ್ದು, ಇಲ್ಲೇ ಬಾಬಾ ಸಾಹೇಬರು ಹೇಳ್ತಾರೆ, ನಾವು ಸಮಾಜದಿಂದ ಏನು ಪಡ್ಕೊಂಡಿವೋ ತಿರುಗಿ ನಾವು ಸಮಾಜಕ್ಕೆ ಏನು ಕೊಟ್ಟಿವಿ ಅಂತಕ್ಕಂಥದ್ದನ್ನ ನಾವು ನೆನಪಿಸ್ಕೊಳ್ಬೇಕು ಅಂತಕ್ಕಂಥ ಆಶಯದೊಂದಿಗೆ ಇವತ್ತು ಅಶೋಕ್ ಚಲವಾದಿ ದಂಪತಿಗಳು ತಮ್ಮ ಮಕ್ಕಳ ಒಂದು ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಈ ದೀಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆ ಪ್ರಾರಂಭಿಸಿ ಸಮಾಜದಲ್ಲಿ ಹಿಂದುಳಿದಿರತಕ್ಕಂಥ ಮಕ್ಕಳಿಗೆ ಶಿಕ್ಷಣ, ಸಾಂಸ್ಕೃತಿಕ ಮತ್ತು ಕ್ರೀಡಾ ಸೌಲಭ್ಯವನ್ನು ಒದಗಿಸುವ ಕುರಿತು ಈ ಶಿಕ್ಷಣ ಸಂಸ್ಥೆ ಪ್ರಾರಂಭಿಸಿದ್ದಾರೆ. ಅದರ ಪ್ರಯುಕ್ತ ಇದು ಬಹಳ ಸುತ್ತಾರವಾದಂಥ ಕೆಲಸ. ಇದರಿಂದ ನಾವು ಸಮಾಜಕ್ಕೆ ಮರಳಿ ನಮ್ಮ ಸೇವೆಯನ್ನು ಒದಗಿಸಬೇಕು ಅಂತಕ್ಕಂಥ ಆಲೋಚನೆ ಇಟ್ಟುಕೊಂಡು ಅತ್ಯಂತ ಸಂತೋಷದಾಯಕ ಈ ಸಂದರ್ಭದಲ್ಲಿ ಅವರನ್ನ ನಾನು ಅಭಿನಂದಿಸಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಪತ್ರಿಕಾಗೋಷ್ಠಿ ಮಾಧ್ಯಮದ ಎಲ್ಲ ಮಿತ್ರರಿಗೂ ನಾನು ವೈಯಕ್ತಿಕವಾಗಿ ಹಾಗೂ ಹೊಸದಾಗಿ ಪ್ರಾರಂಭಿಸತಕ್ಕಂಥ ದೀಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆ, ಈ ಸಂಸ್ಥೆ ವತಿಯಿಂದ ಕೂಡ ನಾನು ತಮ್ಮೆಲ್ಲರನ್ನ ಆರ್ಥಿಕವಾಗಿ ಸ್ವಾಗತ ಬಯಸ್ತೇನೆ. ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವಂತಹ ಈಗ ತಾನೇ ಸಂಸ್ಥೆಯ ರೂಪರೇಷೆಯ ಬಗ್ಗೆ, ಸಂಸ್ಥೆಯ ಉದ್ದೇಶದ ಬಗ್ಗೆ ಸಂಕ್ಷಿಪ್ತವಾಗಿ ಮಾತನಾಡಿದಂತಹ ಈ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಹುಟ್ಟಿಗೆ ಕಾರಣರಾದಂಥ ಮತ್ತು ಸಂಸ್ಥೆಯ ಸ್ಥಾಪನೆಗೆ ಕಾರಣರಾದಂಥ ಮತ್ತು ಈ ಸಂಸ್ಥೆಯ ಅಧ್ಯಕ್ಷರಾದಂಥ ಸಹೋದರ ಶ್ರೀಯುತ ಅಶೋಕ್ ಚಲವಾದಿ, ಗೌರವ ಸಹೋದರ ಮಂಜುನಾಥ್ ಕಸ್ಮನಿ ಅವರು, ಸಂಸ್ಥೆಯ ಕಾರ್ಯದರ್ಶಿಗಳು ಸಹೋದರ ಶ್ರೀಮತಿ ಸವಿತಾ ಅಶೋಕ್ ಚಲವಾದಿ ಅವರಿಗೆ, ಸಹೋದರ ಶ್ಯಾಮ್ ಮುದೋಳ್ ಅವರಿಗೆ, ಸಹೋದರ ಶ್ರೀ ಗಿರೀಶ್ ಅಚೂರ್ ಅವರಿಗೆ ಮತ್ತು ಇವತ್ತಿಗಾಗಲೇ ಸಹೋದರ ಶ್ರೀಯುತ ಕಂಬಾಗಿ ಸರ್ ಹೇಳಿದಂಗೆ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪೇ ಬ್ಯಾಕ್ ಟು ಸೊಸೈಟಿ, ಸಮಾಜಕ್ಕೆ ನಾವು ಏನಾದರೂ ಒಂದು ಮಹದಾಶೆ ನಮ್ಮ ಸಹೋದರ ಶ್ರೀ ಅಶೋಕ್ ಚಲವಾದಿ ಅವರ ಧರ್ಮಪತ್ನಿಯವರಾದ ಸವಿತಾ ಅಶೋಕ್ ಚಲವಾದಿ ಅವರು ಮತ್ತು ಅವರ ಮಿತ್ರರು ಕೂಡಿಕೊಂಡು ಇಂತಹ ಒಂದು ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಆ ಶಿಕ್ಷಣ ಸಂಸ್ಥೆ ದಿನಾಂಕ 29/1/2024 ನೋಂದಣಿಯಾಗಿದೆ. ಏನು ಈ ಸಂದರ್ಭದಲ್ಲಿ ನನಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಒಂದು ಸಂದೇಶ ಕೊಟ್ಟರು ಅದು ನೆನಪಾಗ್ತದೆ. ಜುಲೈ 18 ಮತ್ತು 19, 1942 ನಾಗ್ಪುರ್ನಲ್ಲಿ ಆಲ್ ಇಂಡಿಯಾ ಶೆಡ್ಯೂಲ್ಡ್ ಕಾಸ್ಟ್ ಫೆಡರೇಷನ್ ಅಂತ ಒಂದು ಸಂಸ್ಥೆಯವರು
1942 ಜುಲೈ 18 ಮತ್ತು 19ರಂದು ಆಲ್ ಇಂಡಿಯಾ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಅಂತಕ್ಕಂಥ ಸಂಸ್ಥೆಯವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸನ್ಮಾನ ಮಾಡ್ತಾರೆ, ಅದ್ದೂರಿಯಾಗಿ ಸನ್ಮಾನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮದ್ರಾಸ್ ಪ್ರಾಂತದಿಂದ, ಪಂಜಾಬ್ ಪ್ರಾಂತ್ಯದಿಂದ, ಇತರೆ ಎಲ್ಲಾ ಪ್ರಾಂತಗಳಿಂದ ಈ ಶೋಷಿತ ಸಮುದಾಯದ ಕಾರ್ಯಕರ್ತರು, ಮುಖಂಡರುಗಳು, ಮಹಾನ್ ವ್ಯಕ್ತಿಗಳು ಪಾಲ್ಗೊಂಡಿರ್ತಾರೆ. ಅಂತಹ ಸಂದರ್ಭದಲ್ಲಿ ಆ ಒಂದು ಸಮಾವೇಶನ ಉದ್ದೇಶಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ನೀವು ಶೋಷಿತರು ಶಿಕ್ಷಿತರಾಗಿ ಶಿಕ್ಷಿತರಾಗಿ ಯು ಬಿಕಮ್ ಎಜುಕೇಟೆಡ್. ಫಸ್ಟ್ ಯು ಬಿಕಮ್ ಎಜುಕೇಟೆಡ್. ಶಿಕ್ಷಿತರಾಗಿ ಸಮಾಜವನ್ನು ಶಿಕ್ಷಿತರನ್ನಾಗಿ ಮಾಡಿ ಮತ್ತ ಹೋರಾಟ ಮಾಡಿ ಮತ್ತೆ ಸಂಘಟಿತರಾಗಿ. ಈ ಮೂರು ಸದಾಕಾಲ ಇವತ್ತು ಸಮಾಜದಲ್ಲಿ ನಿರಂತರವಾಗಿ ನಮಗೊಂದು ಆದರ್ಶವನ್ನು ಬಿಟ್ಟು ಹೋದಂಥ ಮಹಾತ್ಮ ಪೂಜ್ಯ ಒಬ್ಬ ಮಹಾನ್ ಚೇತನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಇದನ್ನು ಎಜುಕೇಟ್ ಅಂಡ್ ಆರ್ಗನೈಸ್ ಶಿಕ್ಷಿತರಾಗಿರಿ, ಶಿಕ್ಷಣವಂತರಾಗಿರಿ, ಸಮಾಜಕ್ಕೆ ಶಿಕ್ಷಣ ಕೊಡ್ರಿ, ಮತ್ತೆ ಹೋರಾಟ ಮಾಡಿ. ಯಾವುದಕ್ಕಾಗಿ? ನಿಮ್ಮ ಆತ್ಮಗೌರವ ರಕ್ಷಣೆಗಾಗಿ ಹೋರಾಟ ಮಾಡಿ, ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡಿ, ನಿಮ್ಮ ಆತ್ಮ ರಕ್ಷಣೆಗಾಗಿ ಹೋರಾಟ ಮಾಡಿ, ಮತ್ತೆ ಸಂಘಟಿತರಾಗಿ, ನಿಮ್ಮ ಕಲ್ಯಾಣಕ್ಕಾಗಿ ಸಂಘಟಿತರಾಗಿ ಅಂತ ಹೇಳಿದರು. ಭಾಳ ಜನರು ಅದನ್ನ ಆಚೆ ಈಚೆ ಹೇಳ್ತಾ ಇದ್ದಾರೆ. ನಿಮ್ಮ ಕಲ್ಯಾಣಕ್ಕಾಗಿ ಸಂಘಟಿತರಾಗಿ, ಮತ್ತೆ ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ, ಆಪ್ಟಿಮಿಸ್ಟಿಕ್ ಆಗಿರಿ, ಅಂದ್ರೆ ಆಶಾವಾದಿಯಾಗಿರಿ ಅಂತ ಹೇಳ್ತಾರೆ ಬಾಬಾ ಸಾಹೇಬ್. ಅವಕಾಶವಾದಿಗಳಾಗಬೇಡ್ರಿ, ಆಶಾವಾದಿಗಳಾಗ್ರಿ ಅಂತ ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್. ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡಿದರೆ ಇವತ್ತು ಇದು ಏನು ದೀಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟಾಕಿದ್ದಾರೆ, ಸ್ಥಾಪನೆ ಮಾಡಿದ್ದಾರೆ. ಆ ಒಂದು ಐಡಿಯಾಲಜಿ, ಆ ಒಂದು ನಿರ್ದೇಶನಗಳ ಒಂದು ಪೂರಕವಾದಂತಹ ಒಂದು ಕೆಲಸ ಇವತ್ತು ಶ್ರೀಯುತ ಅಶೋಕ್ ಚಲ್ವಾದಿ ಮತ್ತು ಶ್ರೀಮತಿ ಅವರ ಧರ್ಮಪತ್ನಿ ಶ್ರೀಮತಿ ಸವಿತಾ ಚಲ್ವಾದಿ ಅವರು ಇದು ಮಾಡಿದ್ದಾರೆ. ಹಾಗಾಗಿ ಜಾಸ್ತಿ ಮಾತಾಡೋದು ಬೇಡ. ಇದು ಬೈಲಾಸು, ಇದರ ಉದ್ದೇಶಗಳು, ಇದರ ಕಾರ್ಯಸೂಚಿಗಳು ಬಹಳಷ್ಟು ವಿಶಾಲವಾಗಿವೆ. ನಾನು ಜಸ್ಟ್ ಈಗ ನೋಡಿದೆ. ಹಾಗಾಗಿ ತಾವು ದಿನಾಂಕ 14/6/2024 ಶುಕ್ರವಾರ ಸಮಯ 5 ಗಂಟೆಗೆ ನಮ್ಮ ಇಳಕಲ್ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ಅಲ್ಲಿ ಇದನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾಗಿದೆ. ಹೆಚ್ಚು ಕಡಿಮೆ ಇವತ್ತಿನಿಂದಲೇ ಈ ಸಂಸ್ಥೆ ಅಸ್ತಿತ್ವಕ್ಕೆ ಬಂದಿದೆ. ಇದರ ಕಾರ್ಯಚಟುವಟಿಕೆಗಳು ಮುಂದೆ ನಿರಂತರವಾಗಿ ನಡೀತೇವೆ. ಇವರೆಲ್ಲ ಯುವಕರಿದ್ದಾರೆ ಮತ್ತು ವಯಸ್ಸಿದ್ದಾರೆ. ಒಂದು ಆಶಯವಾದ, ಬಾಬಾ ಸಾಹೇಬರೇನು ಆಶಯವಾದಿಯಾಗಿದ್ದಾರೆ, ಆಶಯವಾದ ಇಟ್ಕೊಂಡು ಇದನ್ನು ಕಟ್ಟಿದ್ದಾರೆ. ಇದು ಸಮಾಜ ಕಟ್ತಕ್ಕಂಥ ಕೆಲಸ, ರಾಷ್ಟ್ರ ಕಟ್ತಕ್ಕಂಥ ಕೆಲಸ, ಸೋಷಿಯಲ್ ಆಕ್ಟಿವಿಟಿ, ಸೋಷಿಯಲ್ ಕನ್ಸ್ಟ್ರಕ್ಟಿವ್ ವರ್ಕ್, ನೇಷನ್ ಬಿಲ್ಡಿಂಗ್ ವರ್ಕ್ ಅಂತ ಕೆಲಸ ಕೈ ಹಾಕಿದರೆ ಇದು ಮಾತು ಬಹಳ ಸ್ತುತ್ಯಾರ. ಸಂದರ್ಭದಲ್ಲಿ ನಾನು ಈ ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಪದಾಧಿಕಾರಿಗಳನ್ನು ನಾನು ವೈಯಕ್ತಿಕವಾಗಿ ನಾನು ಅಭಿನಂದಿಸ್ತೇನೆ. ಕಾರ್ಯ ನಿರಂತರವಾಗಿ ನಡೀಲಿ. ಇವರ ಎಲ್ಲ ಚಟುವಟಿಕೆಗಳಿಗೆ ಭಗವಾನ್ ಬುದ್ಧರು, ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತು ವಿಶ್ವಗುರು ಬಸವಣ್ಣವರ ಆಶೀರ್ವಾದ ಸದಾ ಇರಲಿ ಅಂತ ಈ ಸಂದರ್ಭದಲ್ಲಿ ಆಶಿಸಿ, ಮತ್ತೇನಾದರೂ ಇದ್ದರೆ ನಾವು ಸ್ನೇಹಿತರಿದ್ದಾರೆ, ಅವರು ಮಾತಾಡ್ತಾರೆ. ಇವತ್ತು ಸಂಕ್ಷಿಪ್ತ ಪತ್ರಿಕಾಗೋಷ್ಠಿ ಅಂದರೆ ಇದನ್ನು ದಯವಿಟ್ಟು ತಾವು ನಮ್ಮ ಮೂಲಕ ಈ ಸಂಸ್ಥೆ ಶ್ರೀಮದ್ ನಿರಂಜನ ಪ್ರಣವ ಸ್ವರೂಪಿ
ಮಹಾಂತ ಸ್ವಾಮಿಗಳವರು ಚಿತ್ರಗಿ ಸಂಸ್ಥಾನ ಪರಮ ಪೂಜ್ಯ ಶ್ರೀ ಹಜರತ್ ಸೈಯದ್ ಶಾ ಮುತ್ತು ಶಾ ಖಾದ್ರಿ ಶೈನ್ ಉರ್ಫ್ ಫೈಸಲ್ ಪಾಷಾ ಇಲ್ಕಲ್ ಅನುಸಾಗರ್ ಮತ್ತೋರ್ವ ಪೂಜ್ಯರಾದಂಥ ಶ್ರೀ ಶೇಖ್ ಡಾಕ್ಟರ್ ಅಭಿನವ ಚನ್ನಬಸವ ಶಿವಾಚಾರ್ಯರು ಶ್ರೀ ಮಹಾಂತೇಶ್ವರ ಮಠ ಮಂದವಾಡಿಗೆ ಇವರು ದಿವ್ಯ ಸಾನ್ನಿಧ್ಯವನ್ನು ಆ ಕಾರ್ಯಕ್ರಮದಲ್ಲಿ ವಹಿಸ್ತಾ ಇದ್ದಾರೆ. ಉದ್ಘಾಟನೆಯನ್ನ ನನಗೆ ಕರೆದಿದ್ದಾರೆ. ಮತ್ತೆ ನಮ್ಮ ಧರ್ಮಪತ್ನಿಯವರಾದಂಥ ಶ್ರೀಮತಿ ಶೋಭಾ ಅಬ್ಜಾಳ್ ಅವರು ಕೂಡ ಆಗಮಿಸ್ತಿದ್ದಾರೆ. ಗೌರವ ಉಪಸ್ಥಿತಿ ಶ್ರೀ ಮಹಾದೇವ್ ಕಂಬಾಯಿಯವರು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರು ಅವರು ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀಯುತ ಅಶೋಕ್ ಚಲವಾದಿ ಸಂಸ್ಥಾಪಕ ಅಧ್ಯಕ್ಷರು ಈ ದೀಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಇರುಕಲ್. ಈ ಕಾರ್ಯಕ್ರಮದ ಇಷ್ಟೇ ಒಂದು ಮುಖ್ಯ ಅತಿಥಿಗಳು ಶ್ರೀಯುತ ಗಿರೀಶ್ ಅಚ್ಚುನು, ಶ್ರೀಯುತ ಮಂಜುನಾಥ್ ಹೊಸ್ಮನಿ, ಶ್ರೀಯುತ ಗಂಗಪ್ಪ ಪೂಜಾರಿ, ಶ್ರೀಯುತ ಯಮನಪ್ಪ ಕೋಟೆಗಾರ್, ಶ್ರೀಯುತ ಮಲ್ಲಪ್ಪ ರೋಣನ್, ಶ್ರೀಯುತ ಬಸಪ್ಪ ಪೂಜಾಳ್, ಶ್ರೀಯುತ ಚಂದ್ರಪ್ಪ ಬಸಪ್ಪ ನಾರಾಯಣಿ ಮತ್ತು ಶ್ರೀಯುತ ನಾಗೇಶ್ ಕೆ ಹೊಸಕೋಟೆಯವರು ಹೊಸಕೋಟೆಯಿಂದ ಬರ್ತಾ ಇದ್ದಾರೆ. ಮತ್ತು ಶ್ರೀಯುತ ಮಾನಪ್ಪ ತಳವಾರ್ ಕ್ಯಾರುಂಬಿ, ಶ್ರೀಯುತ ಗೌಡಪ್ಪ ಚಲವಾದಿ, ಶ್ರೀಯುತ ಬಸವರಾಜ್ ಚಲವಾದಿ ಮೇಸ್ತ್ರಿ, ಶ್ರೀಯುತ ಶರಣಪ್ಪ ರೋಣರ್, ಶ್ರೀಯುತ ವಿಷಯನಪ್ಪ ಮಟಗೇರಿ, ಶ್ರೀ ಶ್ಯಾಮಣ್ಣ ಮುದೋಳ್ ಇವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಮಗೆ ತಿಳಿಸುತ್ತಾ ಈ ಕಾರ್ಡನ್ನು ದಯವಿಟ್ಟು ತಾವು ಇದನ್ನು ಪಡ್ಕೊಂಡು ಈ ಸುದ್ದಿಯನ್ನು ಮಾಡಬೇಕಂತ ನಾನು